ಇರಲಾರದೆ ಇರುವೆ ಬಿಟ್ಕೊಳ್ಳೋದು ಅಂತಾರಲ್ಲ, ಹಾಗೆ ದರ್ಶನ್ ಕೇಸಲ್ಲಿ ಕೆಲವರು ಇರಲಾರದೆ ಓತಿಕೇತವನ್ನೇ ಬಿಟ್ಕೊಂಡಿದ್ದಾರೆ. ಕಾನೂನಿನ ಪರಿಜ್ಞಾನವೇ ಇಲ್ಲದೆ ಸುಖಾಸುಮ್ಮನೆ ಪಟ್ಟಣಗೆರೆ ಶೆಡ್ನ ರಕ್ತ ಚರಿತ್ರೆಯಲ್ಲಿ ಇವರೂ ಚಾಪ್ಟರ್ ಆಗಿದ್ದಾರೆ. ಹೀಗೆ ಕೊಲೆಯಾದ ದಿನ ಕಾಟೇರನ ಸ್ನೇಹ ಮಾಡಿದ್ದ ಚಿಕ್ಕಣ್ಣ ಪೊಲೀಸರ ವಿಚಾರಣೆಯನ್ನು ಎದುರಿಸಿದ್ರು. ಇದಾದ ಬಳಿಕ ಪರಪ್ಪನ ಅಗ್ರಹಾರದಲ್ಲಿ ಮತ್ತೆ ದರ್ಶನನ್ನ ಭೇಟಿ ಮಾಡಿ ಈಗ ಮತ್ತೆ ಮಕ್ಕರಾಗಿದ್ದಾರೆ. ಪಟ್ಟಣಗೆರೆ ಶೆಡ್ನ ಭೀಕರ ಹತ್ಯೆ ಬಳಿಕ ಜೈಲಿನ ಕಹಾನಿಗಳು ಹಲ್ಚಲ್ ಎಬ್ಬಿಸಿವೆ. ನರವಧೆಯ ಪಶ್ಚಾತ್ತಾಪವಿಲ್ಲದೆ ಡೆವಿಲ್ ರಾಜಾತಿಥ್ಯ ಪಡಿತಾ ಜೈಲನ್ನೇ ರೆಸಾರ್ಟ್ ಮಾಡಿಕೊಂಡು ಸಂಕಟಕ್ಕೆ ಸಿಲುಕಿದ್ದಾರೆ. ಇದೀಗ ಗಣಿ ಧೂಳು ಬೀರುವ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಈಗ ಸಹವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅನ್ನೋ ಹಾಗೆ ಕಾಟೇರನ ಸಹವಾಸ ಮಾಡಿ ಚಿಕ್ಕಣ್ಣ ಪೊಲೀಸ್ ಠಾಣೆಗೆ ಅಲೆಯುವ ಸ್ಥಿತಿ ಬಂದಿದೆ. ಅತ್ತ ದರ್ಶನ್ ಬಳ್ಳಾರಿಗೆ ಶಿಫ್ಟ್, ಇತ್ತ ಚಿಕ್ಕಣ್ಣಗೆ ಸಂಕಷ್ಟ. ದಾಸನ ಭೇಟಿ ಮಾಡಿದ್ದಕ್ಕೆ ಉಪಾಧ್ಯಕ್ಷನಿಗೆ ವಿಚಾರಣೆ. ರೇಣುಕಾಸ್ವಾಮಿ ಕೊಲೆಯಾದ ದಿನ ದಾಸನ ಜೊತೆ ಪಾರ್ಟಿ ಮಾಡಿದ್ದ ಚಿಕ್ಕಣ್ಣ ಪೊಲೀಸರ ವಿಚಾರಣೆ ಎದುರಿಸಿದ್ರು. ಸ್ಟೋನಿ ಬ್ರೂಕ್ನಲ್ಲಿ ಕಾಟೇರನ ಜೊತೆ ಮತ್ತಲ್ಲಿ ತೇಲಾಡಿ ಪ್ರಕರಣದ ಸಾಕ್ಷಿಯಾಗಿದ್ರು. ಇಷ್ಟೆಲ್ಲ ಆದ್ರೂ ಚಿಕ್ಕಣ್ಣ ತಮ್ಮ ಬಾಸ್ನ ಪರಪ್ಪನ ಅಗ್ರಹಾರದಲ್ಲಿ ಭೇಟಿ ಮಾಡಿದ್ರು. ಬಳಿಕ ಪೊಲೀಸರು ಚಿಕ್ಕಣ್ಣಗೆ ವಿಚಾರಣೆಗೆ ಬರುವಂತೆ ನೋಟಿಸ್ ಕೊಟ್ಟಿದ್ರು. ಹೀಗಾಗಿ ಇವತ್ತು ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ 2ನೇ ಬಾರಿಗೆ ಚಿಕ್ಕಣ್ಣ ವಿಚಾರಣೆಗೆ ಹಾಜರಾಗಿದ್ರು. ಎಸಿಪಿ ಚಂದನ್ ಮುಂದೆ ಹಾಜರಾಗಿ 3 ಗಂಟೆಗಳ ಕಾಲ ಪ್ರಶ್ನೆಗಳ ಬಾಣವನ್ನ ಎದುರಿಸಿದ್ದಾರೆ. ಯಾವ ಕಾರಣಕ್ಕೆ ಜೈಲಿನಲ್ಲಿ ನೀವು ದರ್ಶನ್ರನ್ನ ಭೇಟಿ ಮಾಡಿದ್ರಿ? ದರ್ಶನ್ ಭೇಟಿ ವೇಳೆ ಯಾವ ವಿಚಾರದ ಬಗ್ಗೆ ಮಾತನಾಡಿದ್ರಿ ಅಂತ ಎಸಿಪಿ ಚಂದನ್ ಚಿಕ್ಕಣ್ಣನಿಗೆ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ನೀವು ನೀಡಿದ್ದ 164 ಹೇಳಿಕೆಯ ವಿವರ ದರ್ಶನ್ಗೆ ಹೇಳಿದ್ರಾ? ದರ್ಶನ್ ರೇಣುಕಾಸ್ವಾಮಿ ಹತ್ಯೆ ಬಗ್ಗೆ ನಿಮ್ಮ ಬಳಿ ಮಾತಾಡಿದ್ರಾ ಅಂತ ಎಸಿಪಿ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಎಸಿಪಿ ಪ್ರಶ್ನೆಗಳಿಗೆ ಉತ್ತರಿಸಿರೋ ಚಿಕ್ಕಣ್ಣ, ದರ್ಶನ್ರನ್ನ ಭೇಟಿಯಾಗಬಾರದು ಎಂದು ನನಗೆ ಗೊತ್ತಿರಲಿಲ್ಲ. ನಾನು ಅಭಿಷೇಕ್, ಧನ್ವೀರ್ ದರ್ಶನ್ರನ್ನ ಭೇಟಿ ಮಾಡಿದ್ವಿ ಅಂತ ತಿಳಿಸಿದ್ದಾರೆ. ಅಲ್ಲದೆ ರೇಣುಕಾಸ್ವಾಮಿ ಹತ್ಯೆ ಕೇಸ್ ಬಗ್ಗೆ 164 ಸ್ಟೇಟ್ಮೆಂಟ್ ಬಗ್ಗೆ ನಾನು ಮಾತನಾಡಿಲ್ಲ ಅಂತ ಚಿಕ್ಕಣ್ಣ ಉತ್ತರಿಸಿದ್ದಾರೆ ಅಂತ ತಿಳಿದು ಬಂದಿದೆ. ಸಾಕ್ಷಿದಾರ ಹೋಗಬಾರದು ಅನ್ನೋದು ತಿಳಿದಿರಲಿಲ್ಲ. ಗೊತ್ತಿದ್ರೆ ದರ್ಶನ್ರನ್ನ ಭೇಟಿ ಆಗ್ತಿರ್ಲಿಲ್ಲ ಎಂದ ಚಿಕ್ಕಣ್ಣ. ಅಂದಹಾಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಚಿಕ್ಕಣ್ಣನ ಪೊಲೀಸರು ಸಾಕ್ಷಿಯಾಗಿ ಪರಿಗಣಿಸಿದ್ರು. ಜಡ್ಜ್ ಮುಂದೆ ಹಾಜರುಪಡಿಸಿ 166ರ ಅಡಿ ಹೇಳಿಕೆ ದಾಖಲಿಸಿದ್ರು. ಆದ್ರೆ ಚಿಕ್ಕಣ್ಣನಿಗೆ ಇದೆಲ್ಲ ಗೊತ್ತಿರ್ಲಿಲ್ವಂತೆ. ಹೀಗಾಗಿ ಜೈಲಲ್ಲಿ ದರ್ಶನ್ರನ್ನ ಭೇಟಿ ಮಾಡಿದ್ದೆ ಅಂತ ಹೇಳಿದ್ದಾರೆ. ಇಲ್ಲ, ಮೊನ್ನೆ ಜೈಲ್ಗೆ ದರ್ಶನ್ ಸರ್ನ ನೋಡೋಕೆ ಹೋಗಿದ್ವಲ್ಲ, ಅದಕ್ಕೆ ಅಲ್ಲಿ ಹೋದಾಗ ಏನೇನು ಮಾತಾಡಿದ್ರಿ ಏನು ಅಂತೆಲ್ಲ ಅದನ್ನು ಕೇಳೋಕ್ಕೆ ಕರೆಸಿದ್ರು. ಸೊ ಹಂಗಾಗಿ ಅವರು ಏನೇನು ಕೇಳಿದ್ರು, ವಿಚಾರಣೆ ಕರೆದಿದ್ರು, ಅದಕ್ಕೆಲ್ಲ ಉತ್ತರಿಸಿದ್ದೀನಿ ಅಷ್ಟೇ. ಇಲ್ಲ, ಗೊತ್ತಿರಲಿಲ್ಲ ಸರ್. ಅದಕ್ಕೆ ಈಗ ಗೊತ್ತಿದ್ರೆ ಮೋಸ್ಟ್ಲಿ ಹೋಗ್ತಿರ್ಲಿಲ್ವನ, ಅದಕ್ಕೆ ಕರೆದಿದ್ರು. ಈಗ ಅವ್ರು ಏನೇನು ಕೇಳಿದ್ದಾರೆ ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಿ. ಇಲ್ಲ ಏನು ಹೇಳಿಲ್ಲ. ಕರೆದ್ರೆ ಖಂಡಿತ ಬಂದು ಸಹಕಾರ ಕೊಡ್ತೀನಿ. ಮಾತಾಡೋ ಟೈಮ್ ಅಲ್ಲ, ಮಾತಾಡೋಣ. ಇಲ್ಲ ಸರ್, ಯಾರೂ ಕರೆದಿರಲಿಲ್ಲ. ನೆನ್ನೆ ಕೊಟ್ಟಿದ್ರು, ಇವತ್ತು ಬರುತ್ತೆ. ಪಾಪಕೃತ್ಯದಲ್ಲಿ ಪಾಲು ಹೊಂದಿರೋರು ಈಗಾಗಲೇ ದಿಕ್ಕಾಪಾಲಾಗಿ ಜೈಲಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಇದೀಗ ಅವರು ಮಾಡಿದ್ದನ್ನ ಅಣಕಿ ನೋಡೋಕೆ ಹೋಗಿ ಚಿಕ್ಕಣ್ಣ ಜೈಲಿಗೂ ಮನೆಗೂ ಅಲೆಯುವಂತಾಗಿದೆ. ಇನ್ನಾದ್ರೂ ಚಿಕ್ಕಣ್ಣ ರಿಯಲ್ ಲೈಫ್ ನಲ್ಲೂ ಕಾಮಿಡಿಯನ್ ಆಗಿರದೆ ಸೀರಿಯಸ್ ಆಗಿ ಪ್ರತಿ ಹೆಜ್ಜೆಯನ್ನು ಕೇರ್ಫುಲ್ ಆಗಿ ಇಡ್ತಾರಾ ನೋಡ್ಬೇಕು. ಅಂಕಿತಾ ರೈ, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.